ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನನಗೂ ನನ್ನ ಹಸ್ಬೆಂಡ್ ಪಾಪು 3 ಜನಕ್ಕೂ ಹುಷಾರಿರಲಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದು 3 ಡೇಸ್ದು ವಿಡಿಯೋ ಆಗಿರುತ್ತೆ. ಹಬ್ಬ ಮಾಡಬೇಕಿತ್ತು ಪಕ್ಷ ನಮ್ಮ ಮಾವಂಗೆ. ನಾವು ಹಬ್ಬ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ತೊಗೊಬರೋಕ್ಕೆ ಅಂತ ನಾವು ಡೈರೆಕ್ಟ್ ಮಾರ್ಕೆಟಿಗೆ ಬಂದಿದ್ದೀವಿ. ನಿಯರ್ ನಮ್ಮ ಮನೆ ಹತ್ರನೂ ಸಿಗುತ್ತೆ, ಬಟ್ ಮಾರ್ಕೆಟಿಗೆ ನಾನು ಯಾವತ್ತೂ ಬಂದಿರಲಿಲ್ಲ. ಅದಕ್ಕೆ ಅಂತ ನಾನು KR ಮಾರ್ಕೆಟ್ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿರೋ KR ಮಾರ್ಕೆಟಿಗೆ ಬಂದಿದ್ದೀನಿ. ಅಲ್ಲಿ ಇದು ಹೂವಿನ ಮಾರ್ಕೆಟೆ, ಅಂಗಡಿಗಳ ಥರನೇ ಇರುತ್ತೆ. ಅದು ಒಂದೊಂದು ಅಂಗಡಿಲೂ ಒಂದೊಂದು ಥರ ಹೂವು. ಅವತ್ತು ಅವರು ಗಣೇಶ ಇಟ್ಟಿದ್ರು. ಹಾಗಾಗಿ ಅವ್ರವ್ರ ಅಂಗಡಿಗಳಿಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡಿದ್ರು. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನಿತ್ರೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟು ಜನ. ತುಂಬ ರಶ್ಶು ಕೂಡ ಇತ್ತು. ಬನ್ನಿ ಹೂವೆಲ್ಲ ತೊಗೊಂಡು, ತರಕಾರಿ ಎಲ್ಲ ತೊಗೊಂಡು ಪಕ್ಷ ಮಾಡೋಣ. ಪಾಪುಗೆ ಹುಷಾರಿರಲಿಲ್ಲ, ಅವಳು ವಾಮಿಟ್ ಮಾಡಿದ್ಲು. ಅದರದ್ದು ಹಾಸಿಗೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನು ಮಂಚದ ಮೇಲಿಂದ ಬಿದ್ದು ಕಾಲು ಟ್ವಿಸ್ಟ್ ಆಗಿ ಸ್ವಲ್ಪ ಜಾಸ್ತಿನೇ ಏಟಾಗಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ಕೈಯು ಕಾಲು ಎರಡಿಗೂ ಏಟಾಗಿತ್ತು. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಟ್ರೈಪಾಡ್ ಕೂಡ ನಂದು ಮುರಿದೋಗ್ಬಿಟ್ಟಿದೆ. ಕೈಯಲ್ಲಿ ಇಟ್ಕೊಂಡು ವಿಡಿಯೋಸು ಮಾಡೋಕ್ಕಾಗಲ್ಲ. ಹಾಗೆ ರೆಸಿಪಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕಾಗಲ್ವಲ್ಲ, ಅದಕ್ಕೆ ಸ್ವಲ್ಪ ನಾನು ವೀಡಿಯೋಸ್ ಮಾಡ್ತಿರಲಿಲ್ಲ. ನೋಡಿ, ಇದು ನಮ್ಮ ಹಿತ್ತಲಲ್ಲಿ ಬೆಳಿತಿದ್ವಿ ಆ ಹೂವು. ಚೆನ್ನಾಗಿತ್ತು, ಬಟ್ ನೋಡಿ ತೊಗೋಬೇಕು. ಚೆನ್ನಾಗಿರೋ ಹಣ್ಣುಗಳ ಜೊತೆಲಾಗಲಿ ತರಕಾರಿ ಜೊತೆಲಾಗಲಿ ಕೆಟ್ಟೋಗಿರೋದು, ಚೆನ್ನಾಗಿಲ್ದಿರೋದು ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ ಮಾರ್ಕೆಟಲ್ಲಿ. ಜಾಸ್ತಿ ಜನ ತೊಗೊಳೋದ್ರಿಂದ ನಾವು ನೋಡಿ ನೀಟಾಗಿ ತರಕಾರಿ ಎಲ್ಲ ತೊಗೋಬೇಕು. ತರಕಾರಿ ಎಲ್ಲ ತೊಗೊಂಡಾದ್ಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ತರಕಾರಿ ಎಲ್ಲ ಇಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ಇವಾಗ ನನಗೆ ಹುಷಾರಿಲ್ದಿರೋ ಕಾರಣ ನಾನು ಜಾಸ್ತಿ ಐಟಮ್ಸ್ ಏನೂ ಮಾಡೋಕ್ಕೋಗಲಿಲ್ಲ. ತಿಂಡಿಗಳು ಮಾಡಬೇಕಲ್ವ, ಹಂಗಾಗಿ ಪಕ್ಷಕ್ಕೆ ಏನು ಮಾಡೋಕ್ಕಾಗಲಿಲ್ಲ ಅಂತ ನಾವು ಇಲ್ಲಿ ಫ್ರೆಶ್ ಆಗಿ ಮಾಡಿರೋದೇ ಅಂಗಡಿ ಐಟಮ್ಸ್ ಎಲ್ಲ ಸಿಗುತ್ತೆ. ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ. ಪಾಪು ಬೋಟಿ ನೋಡಿದ್ಲು, ಅದನ್ನು ಕೂಡ ಕೊಡಿಸಿದ್ವಿ. ಅವಳಿಗೆ ಹುಷಾರಿಲ್ಲ, ಇದನ್ನೆಲ್ಲ ತಿನ್ನಿಸ್ಬಾರ್ದು, ಬಟ್ ಅವಳು ನೋಡಿದ್ರೆ ಹಠ ಮಾಡ್ತಾಳೆ ಅಂತ ಹೇಳಿ ಬೋಟಿ ಮಾತ್ರ ಕೊಡಿಸಿದ್ವಿ. ಯಾವುದ್ಯಾವುದೋ ಎಣ್ಣೆಲಿ ಮಾಡಿರ್ತಾರೆ, ಹಾಗೂ ಜಾಸ್ತಿ ತಿಂಡಿಗಳನ್ನ ಒಂದೇ ಎಣ್ಣೆಯಲ್ಲಿ ಕರಿಯೋದ್ರಿಂದ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗಿರುತ್ತೆ ಎಣ್ಣೆ ಅಂತ ಹೇಳ್ತಾರೆ. ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಮೇನ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೆ. ಅಲ್ಲಿಂದ ಬಂದು ಸುಸ್ತಾಗಿತ್ತು ನನಗೆ. ಬೈಕಲ್ಲಿ ಕೂತಿ ಕಾಲಿಗೆ ಜಾಸ್ತಿ ಪ್ರೆಷರ್ ಹಾಕಿದ್ರೆ ತುಂಬ ನೋವಾಗುತ್ತೆ, ಜಾಸ್ತಿ ಕೂರೋಕ್ಕಾಗಲ್ಲ ನನಗೆ. ಅದಕ್ಕೆ ಕರ್ಜಿಕಾಯಿ ಹಾಗೆ ಸ್ವಲ್ಪ ಹೋಳಿಗೆನೂ ಕೂಡ ಮಾಡ್ಕೊಂಡಿದ್ದೆ. ಹೋಳಿಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಟ್ರೈಪಾಡ್ ಇಲ್ಲ ಅಂತ ಹೇಳಿದ್ನಲ್ವ. ಹಾಗಾಗಿ ನಾನು ಸ್ವಲ್ಪ ಲೇಟ್ ಆಯಿತು. ನಾನು ಆಲ್ರೆಡಿ 2 o'clock ಆಯಿತು ಕರ್ಜಿಕಾಯಿ ಎಲ್ಲ ಮಾಡಿ ಮಲ್ಕೊಳ್ಳೋದು. ಅದಾದಮೇಲೆ ನಮ್ಮ ಮನೇಲಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇತ್ತು. ಅವರು ಗೊತ್ತಿರೋರೇ ಒಬ್ಬರು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದನ್ನು ನಾವು ಕೇಳಿದ್ರೂ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಇಂಪಾರ್ಟೆಂಟ್ ಡ್ರಿಲ್ಲಿಂಗ್ ಮಿಷಿನ್ ಬೇಕೇ ಬೇಕು, ಮನೇಲಿ ಏನಾದರೂ ಬೇಕಾಗುತ್ತಲ್ವ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿದ್ದು. ಅದು ಬಂದಿತ್ತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಹಬ್ಬದ ದಿನದ್ದು. 2ನೇ ತಾರೀಕು ಹಬ್ಬ ಮಾಡಬೇಕಾಗಿತ್ತು, ಬಟ್ ಬುಧವಾರ ಬಂದಿದ್ದರಿಂದ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ಏನೋ ಬುಧವಾರ ಮಾಡೋದು ಬೇಡ, ಮಂಗಳವಾರ ಮಾಡಿ ಅಂತ ಹೇಳಿದ್ರು ಅಂತ ಹೇಳಿ ನಾವು ಮಂಗಳವಾರನೇ ಮಾಡ್ತಿದ್ದೀವಿ. ಈ ವಿಡಿಯೋಸ್ ಎಲ್ಲ ಹಬ್ಬದ ದಿನದಾಗಿರುತ್ತೆ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ, ಮುದ್ದಮ್ಮನೂ ಕೂಡ ಬೆಳಗ್ಗೆನೇ ಎದ್ದಿದ್ಲು. ಅವಳಿಗೂ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿದೆ. ಬೆಳಗ್ಗೆನೇ ದೇವ್ರ ಪೂಜೆ ಮುಗಿಸ್ಬಿಟ್ರೆ ನಿಧಾನಕ್ಕೆ ಅಡುಗೆ ಎಲ್ಲ ಮಾಡಿ, ಸಂಜೆ ನಾವು ನೈಟ್ ಇಡೋದು, ನೈಟು ಎಡೆ ಎಲ್ಲ ಇಡ್ಬೋದು ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು 5 o'clock ಎದ್ದು ಕೆಲಸ ಎಲ್ಲ ಮುಗಿಸಿದ್ದೀನಿ. ಅದಾದಮೇಲೆ ನಮ್ಮ ಅಕ್ಕ ಹಾಗೆ ಅಮ್ಮ ಇಬ್ಬರು ಬರ್ತಿದ್ದೀನಿ ಅಂತ ಹೇಳಿದ್ರು. ನಮ್ಮ ಬಬ್ಲುಗೆ ಹಾಲು ಬೇಕಾಗಿತ್ತು. ಅವ್ನು ಹಾಲು ಕುಡಿಯೋದ್ರಿಂದ ನಾವು ನಮ್ಮ ಮನೆ ಹತ್ರನೇ ನಂದಿನಿ ಇದೆ, ಅಲ್ಲಿಗೆ ಹೋಗಿ ಹಾಲೆಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗೋದೆ. ಮಟನ್, ಚಿಕನ್, ಹಾಗೆ ಮಟನ್ ಸಾಂಬಾರು, ಚಿಕನ್ ಕಬಾಬು, ಚಿಕನ್ ಗ್ರೇವಿ, ಮುದ್ದೆ, ಅನ್ನ ಸಾಂಬಾರು ಇಷ್ಟು ಮಾಡಿದ್ದೆ. ನೋಡಿ, ನಾವು ಈ ಥರ ಪೂಜೆ ಮಾಡೋದು. ಫೋಟೋ ಇಟ್ಟು ಹಾಗೆ ಹಿರಿಯರಿಗೆ ಬಟ್ಟೆ ಎಲ್ಲ ಇಟ್ಟು, ಫ್ರೂಟ್ಸು ಏನೇನು ಇಷ್ಟಪಡ್ತಾರೆ ಅದನ್ನೆಲ್ಲ ಇಟ್ಟಿದ್ವಿ. ಅದೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಫುಲ್ ವಿಡಿಯೋ ನಾನು ಏನೇನು ಅಡುಗೆ ಮಾಡಿದ್ದೆ ಅದೆಲ್ಲ ನಮ್ಮ ಅಕ್ಕ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಅವಳ ಚಾನಲಲ್ಲಿ ಹಾಕಿದ್ದಾಳೆ ಆಲ್ರೆಡಿ.
ಇಂಟ್ರೆಸ್ಟ್ ಇರೋರು ಪ್ಲೀಸ್ ನಿಷ್ಕಲ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಡಿಯೋನ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಅದಾದಮೇಲೆ ನನ್ನ ಮಗಳಿಗೆ ತಾತ ಅಂದರೆ ತುಂಬ ಇಷ್ಟ. ಅವಳಿಗೆ ಅಜ್ಜಿ ತಾತ ಅಂದರೆ ತುಂಬ ಇಷ್ಟಪಡ್ತಾಳೆ. ಸೊ ತಾತ ತಾತ ಅಂತ ಹೇಳಿ ಅವಳು ಚಿಕ್ಕ ಪಾಪುಯಿಂದನೂ ಫೋಟೋದಲ್ಲಿ ನಾವು ತೋರಿಸಿ ಅಭ್ಯಾಸ ಮಾಡಿದ್ದೀವಿ ಇವರು ತಾತ ಅಂತ. ಸೊ ಅವಳು ತಾತಗೆ ಊಟ ಮಮ್ಮು ಹಾಕಿದ್ದೀವಿ ಅಂತ ಹೇಳ್ತಾನೆ ಇದ್ಲು. ಅದು ನಮ್ಮ ಅಕ್ಕ ವಿಡಿಯೋ ಮಾಡ್ಕೊಂಡಿದ್ದಾಳೆ ಚೆನ್ನಾಗಿ. ನನಗೆ ಬ್ಯುಸಿ ಇದ್ದಿದ್ದರಿಂದ ಅಡುಗೆ ಮಾಡಿ ಸುಸ್ತಾಗಿದ್ದರಿಂದ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸೊ ಅಡುಗೆ ಎಲ್ಲ ಮಾಡಿ ಎಡೆ ಎಲ್ಲ ಇಟ್ಟಿದ್ದಾಯಿತು. ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಮಾಡಿ ಒಂದು 10 ಮಿನಿಟ್ಸ್ ನಾವು ಆಚೆ ಇರ್ತೀವಿ. ಮೇಲ್ಗಡೆ ಮನೆ ಮೇಲೆ ಊಟ ಇಟ್ಟುಬಿಟ್ಟು ಅದನ್ನೂ ಪೂಜೆ ಮಾಡಿ ನಾವು 10 ಮಿನಿಟ್ಸ್ ಆಚೆ ಇರ್ತೀವಿ. ನೋಡಿ ನನ್ನ ಮಗಳು ನೋಡ್ಬೋದು, ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಡೆ ಇಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಹಾಗೆ ತಾತ ಮಮ್ಮು ತಿನ್ನುತ್ತೆ, ತಾತ ನನಗೆ ಕೊಡ್ತಾ ಇಲ್ಲ, ಇನ್ನು ಚಿಚ್ಚಿ ಕೊಡ್ತಾ ಇಲ್ಲ ಅಂತಲೇ ಹೇಳ್ಕೊಂಡಿದ್ಲು. ಅದಾಯಿತು. ಅದಾದಮೇಲೆ ಪೂಜೆ ಎಲ್ಲ ಮುಗಿದು ಇದು ನಮ್ಮ ಪಕ್ಕದ ಮನೆಯೇ ಹುಡುಗಿ ನೇಹ ಅಂತ, ಅವಳು ಅಮ್ಮು ಎಲ್ಲರೂ ಆಟ ಆಡ್ಕೊಂಡು ಗಣಪತಿ ಬಪ್ಪ ಮೌರ್ಯ ಅಂತ ಮುದ್ದಮ್ಮನ ಜೊತೆ ಆಟ ಆಡ್ತಾಯಿದ್ಲು. ಇವಳು ಯಾವ್ಯಾವುದು ಸೀಸನಿಂಗ್ ಹಬ್ಬಗಳು ಬರುತ್ತೆ, ಈ ಗಣೇಶ ಹಬ್ಬ ಬಂದರೆ ನಾನು ಗಣೇಶ ಅಂತ ಹೇಳ್ತಾಳೆ. ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಅಲ್ಲಿಂದ ಹೋದರೆ ನಾನು ದುರ್ಗಮ್ಮ ಅಂತ ಹೇಳ್ತಾಳೆ. ಆ ಥರ ಎಲ್ಲ ಹೇಳ್ಕೊಂಡು ಆಟ ಆಡ್ಕೊಂಡಿದ್ಲು. ಅವಳಿಗೆ ಭರತನಾಟ್ಯ ಅಂದರೆ ಇತ್ತೀಚೆಗೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ. ಅವಳ ಫ್ರೆಂಡ್ಸ್ ಎಲ್ಲ ಭರತನಾಟ್ಯಕ್ಕೆ ಹೋಗೋದ್ರಿಂದ ನೇಹ ಕೂಡ ಭರತನಾಟ್ಯಕ್ಕೆ ಹೋಗ್ತಾಳೆ. ಅವಳನ್ನೆಲ್ಲ ನೋಡಿ ಇವಳಿಗೆ ಇಂಟ್ರೆಸ್ಟ್ ಬಂದು ಕಲಿತು. ಯಾವಾಗಲೂ ಅವಳನ್ನ ನೋಡ್ಕೊಂಡು ಕಾಪಿ ಮಾಡ್ತಾ ಇರ್ತಾಳೆ. ಕಟಕ ವರ್ಧನಶ್ಚೈವ ಕರ್ತರಿ ಸ್ವಸ್ತಿ ಕಸ್ತತ ಸೊಂಟದ ಮೇಲೆ ಕೈ ಇಡು. ಹಿಂಗೆ ಸೊಂಟದ ಮೇಲೆ ಕೈ ಇಡು. ಹಾ, ಹಿಂಗೆ ಕುತ್ಕೋ. ಹಿಂಗೆ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡಿ. ತೈ 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 ತೈ. ಹಬ್ಬ ಎಲ್ಲ ಮುಗಿಸಿ ನಮ್ಮ ಅಕ್ಕ ಕೂಡ ಊರಿಗೆ ಹೊರಟ್ಲು. 2 ಡೇಸ್ ನಮ್ಮನೇಲೇ ಇದ್ದರು. ಆ 2 ಡೇಸಲ್ಲಿ ಮಲ್ಲೇಶ್ವರಂ ಶಾಪಿಂಗ್ ಕೂಡ ಹೋಗಿದ್ವಿ. ಆ ವ್ಲಾಗು ಕೂಡ ಅವಳ ಚಾನಲಲ್ಲಿ ಹಾಕಿದ್ದಾಳೆ. ಪ್ಲೀಸ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ. 2 ಡೇಸ್ ಆದಮೇಲೆ ಇಲ್ಲಿ ನಾನು ಅಮ್ಮ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗಿದ್ಲು, ಅಮ್ಮ ಚೋಟನ. ನಾವೆಲ್ಲ ಇವಾಗ ಮೈಸೂರಿಗೆ ಹೋಗ್ತಿದ್ದೀವಿ. ದಸರಾ ನಡೀತಿದೆ ಅಲ್ವಾ, ದಸರಾ ಆಗಿರೋದ್ರಿಂದ ದಸರಾ ನೋಡೋಕ್ಕೆ ಮೈಸೂರಿಗೆ ಹೋಗಲೇಬೇಕು ಅಂತ ಹೇಳಿ ಹೋದ ವರ್ಷ ಕೂಡ ಹೋಗಿದ್ವಿ, ಈ ವರ್ಷ ಕೂಡ ಹೋಗ್ತಾ ಇದ್ದೀವಿ. ದಸರಾದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಇರುತ್ತೆ, ಹಾಗೆ ಏನೆಲ್ಲ ಫಂಕ್ಷನ್ಸ್ ನಡೆಯುತ್ತೆ ಅಂತ ಹೇಳಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿವೇದಿತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಾವು ಇವಾಗ ಮೈಸೂರಲ್ಲೇ ಇದ್ದೀವಿ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟು ಆನೆಗಳೆಲ್ಲ ವಾಕಿಂಗ್ ಬರ್ತವೆ ಬೆಳಗ್ಗೆನೆ. ಸೊ ಅದ್ರೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫ್ಲವರ್ ಶೋ ಕೂಡ ನಡೀತಾ ಇದೆ, ಅದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಯಾರೂ ಮಿಸ್ ಮಾಡ್ಕೊಬೇಡಿ. ದಸರಾಗೆ ಯಾರ್ಯಾರು ಬರೋಕ್ಕಾಗಲ್ಲ ಅವರೆಲ್ಲ ನನ್ನ ವಿಡಿಯೋ ನೋಡಿ, ಹಾಗೆ ಹೇಗೆ ದಸರಾ ನಡೆಯುತ್ತೆ ಅಂತ ನೋಡಿ ಖುಷಿಪಡಿ. ನಾವು ಫಸ್ಟು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿಂದ ನಮ್ಮ ಮನೆಯಿಂದ ಕೆಂಗೇರಿಗೆ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಮಕ್ಕಳು ಕೂಡ ಜಾಸ್ತಿ ಇದ್ದಿದ್ದರಿಂದ, ಲಗೇಜ್ ಕೂಡ ಇದ್ದಿದ್ದರಿಂದ ನಾವು ಅವ್ರನ್ನ ಕ್ಯಾರಿ ಮಾಡ್ಕೊಂಡು ಮೆಟ್ರೋದಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವು ಡೈರೆಕ್ಟ್ ಕ್ಯಾಬ್ ಬುಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಟಿಕೆಟಿಗೆ ಸ್ವಲ್ಪ ಕ್ಯೂ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ಗೆ ಹೋಗಿ ಟಿಕೆಟ್ ಎಲ್ಲ ತೊಗೊಂಬಂದು ಅದಾದಮೇಲೆ ಸೀಟು ಕೂಡ ಸಿಕ್ತು. ಸೊ ಮುದ್ದಮ್ಮ ಚೋಟು ಅಮ್ಮು ಇದ್ದಿದ್ದರಿಂದ ತುಂಬ ಎಂಜಾಯ್ ಮಾಡ್ತಾಯಿದ್ಲು, ಆಟ ಆಡ್ಕೊಂಡಿದ್ರು. ನನ್ನ ಹಸ್ಬೆಂಡ್, ಮುದ್ದಮ್ಮ, ಚೋಟು ಅಮ್ಮು ಅವರೆಲ್ಲ ಒಂದು ಕಡೆ ಕೂತಿದ್ರು, ಅಮ್ಮ ನಾನು ಒಂದು ಕಡೆ ಕೂತಿದ್ವಿ. ಸ್ವಲ್ಪ ಹೊತ್ತು ಮುದ್ದಮ್ಮ ಮಲ್ಕೊಂಡ್ಲು, ರೆಸ್ಟ್ ಮಾಡಿದ್ಲು. ಮಕ್ಕಳ ಜೊತೆ ಟ್ರೈನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಚೋಟು ನಮ್ಮಮ್ಮ ಅಂತಿರೋದಕ್ಕೆ ಮುದ್ದಮ್ಮ ಅವ್ರ ಪಪ್ಪನ ಹತ್ರದಿಂದ ನನ್ನ ಜೊತೆ ಬಂದಿದ್ದಾಳೆ, ನನ್ನ ಹತ್ರ ಬಂದು ಅಮ್ಮ ಅಂತಿದ್ದಾಳೆ. ಮೈಸೂರು ತಲುಪಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಮಕ್ಕಳ ಜೊತೆ. ಬಂದಿದ್ದೆಲ್ಲ ಬೇಕು ಅಂತ ತೆಗೆಸ್ಕೊಂಡು ತಿಂದರು ಮಕ್ಕಳು. ನಮ್ಮ ಮುದ್ದಮ್ಮ ಫುಲ್ಲು ಮಲ್ಕೊಬಿಟ್ಟಿದ್ಲು, ಬೆಂಗಳೂರಿಂದ 1/4 ಗಂಟೆ ಇದ್ದಿದ್ಲು. ಅದಾದಮೇಲೆ ಮೈಸೂರು ಬರೋವರೆಗೂ ಮಲಗಿದ್ಲು, ಇನ್ನೊಂದು ½ ಅನ್ ಅವರ್ ಇದ್ದಂಗೆ ಮಾತ್ರ ಇದ್ಲು. ಇಲ್ಲಿ ರೈಲ್ವೆ ಸ್ಟೇಷನ್, ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಐ ಲವ್ ಮೈಸೂರು ಅನ್ನೋದಿದೆ, ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಲೇಟಾಗಿದ್ದರಿಂದ ನಮ್ಮ ಬಬ್ಲು ವೆಯ್ಟ್ ಮಾಡ್ತಿದ್ದ ಅಂತ ಹೇಳಿ ನಾವು ಫೋಟೋಸ್ ಏನು ತೊಗೊಳಕ್ಕೆ ಹತ್ರ ಏನು ಹೋಗಲಿಲ್ಲ.
ಆಟೋ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ. ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು, ನೋಡೋಕೆ ತುಂಬ ಸಖತ್ತಾಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಲೈಟಿಂಗ್ಸ್ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಮನೆಗೆ ಬಂದಿದ ತಕ್ಷಣ ಚೆನ್ನಾಗಿ ಊಟ ಮಾಡಿದ್ವಿ. ನಮ್ಮ ಅಕ್ಕ ಹುಳಿಕಾಳು ಬಸ್ಸಾಂಬಾರು ಮಾಡಿದ್ಲು, ಹಾಗೆ ಎಗ್ ಕೂಡ ಮಾಡಿದ್ಲು, ಮುದ್ದೆ ರೈಸ್ ಎಲ್ಲ ಸಖತ್ತಾಗಿತ್ತು. ಊಟ ಮಾಡಿದ್ವಿ, ಹಾಗೆ ಬಿಗ್ ಬಾಸ್ ನೋಡ್ಕೊಂಡು ಅವತ್ತಿನ ದಿನ ಕಳೆದ್ವಿ. ಇಷ್ಟೇ. ಹೇಗಿತ್ತು ವಿಡಿಯೋ? ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ದಸರಾ ಸೀರೀಸ್ ಆಗಿರುತ್ತೆ. ಪ್ಲೀಸ್ ಯಾರೂ ಮಿಸ್ ಮಾಡ್ಕೊಬೇಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಇನ್ನೂ ಬಂದು ಒಂದು ಹಾಫ್ ಆನ್ ಅವರ್ ಆಗಿಲ್ಲ, ನನ್ನ ಮಗಳು ಕೋಲ್ಡ್ ಆಗ್ತಿದೆ. ಇಲ್ಲಿ ನೋಡಿದ್ರೆ ನಮ್ಮ ಚೋಟು ಇಷ್ಟು ಚಿಕ್ಕ ಮುದ್ದೆ ತಿಂದ್ಲು, ಇಷ್ಟು ಚಿಕ್ಕದು. ಈಗ ಅನ್ನ ನೋಡಿ ಇಷ್ಟು ಹಾಕಿದ್ದೀನಿ, ಅದನ್ನು ತಿನ್ನಲ್ಲ ಅಂತಿದ್ದಾಳೆ. ಕಮೆಂಟ್ ಮಾಡಿ ಬೈರಿ ಫ್ರೆಂಡ್ಸ್, ಇವಳಿಗೆ ಸ್ವಲ್ಪ ಚೆನ್ನಾಗಿ ಊಟ ಮಾಡು ಅಂತ.